Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಾನು ನಿಮಗೆ 2014ರಲ್ಲಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಏನು ಭರವಸೆಗಳನ್ನು ಈ ದೇಶದ ಜನರಿಗೆ ಕೊಟ್ಟರು ಅಂತಕ್ಕಂಥದನ್ನ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣನ ತಗೊಂಡು ಎಲ್ಲರ ಅಕೌಂಟಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಕೊಟ್ರ 10 ವರ್ಷ ಆಯ್ತು. ಕೊಟ್ರ 15 ಲಕ್ಷ ಕೊಡ್ಲಿಲ್ಲ, 10 ವರ್ಷಗಳಾದ್ರೂ ಕೊಡ್ಲಿಲ್ಲ, ಮತ್ತೆ ಕೊಡೋದೂ ಇಲ್ಲ. ಆಮೇಲೆ ಇನ್ನೊಂದು ಭರವಸೆ ಬಹಳ ಪ್ರಮುಖವಾಗಿ ಕೊಟ್ಟಿದ್ರು, ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀನಿ. ನರೇಂದ್ರ ಮೋದಿಜಿ, ನೀವು 10 ವರ್ಷ ಪ್ರಧಾನಮಂತ್ರಿ ಆದ್ರಿ, 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೆ ನೀವು 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ. ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ, ಬೋಂಡಾ ಮಾರಕ್ಕೆ ಹೋಗಿ ಅಂತೇಳಿ ಬೇಜವಾಬ್ದಾರಿ ಮಾತನ್ನ ಹೇಳ್ತಾ ಇದ್ದಾರೆ. ಇದು 2ನೇ ಸುಳ್ಳು. 3ನೇ ಸುಳ್ಳು ಏನಪ್ಪಾ ಅಂತಂದ್ರೆ, ರೈತರ ಆದಾಯವನ್ನ 2022 ಒಳಗಡೆ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ, ನಿಮಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಆಯ್ತಾ? ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ರೈತರು ಅವರ ವ್ಯವಸಾಯಕ್ಕೆ ಹೆಚ್ಚು ಹಣ ಖರ್ಚಾಯ್ತೇ ಹೊರತು, ಖರ್ಚಾಗ್ತಕ್ಕಂಥ ಹಣ ಜಾಸ್ತಿ ಆಯ್ತೇ ಹೊರತು ರೈತರ ಆದಾಯ ದುಪ್ಪಟ್ಟಾಗ್ಲಿಲ್ಲ. ಇದು 3ನೇ ಸುಳ್ಳು. 4ನೇ ಸುಳ್ಳು ಏನಪ್ಪಾ ಅಂತಂದ್ರೆ, ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳು, ಅವುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀವಿ. ಇಳಿಸಿ ಸಾಮಾನ್ಯ ಜನರಿಗೆ, ಬಡವರಿಗೆ ಅವರ ಜೀವನವನ್ನ ಹಸನು ಮಾಡ್ತೇವೆ. ಅಚ್ಚೇ ದಿನ ಆಯೇಗ ಅಂತ ಬಂತ. ನಿಮ್ಗೆಲ್ಲ ಒಳ್ಳೆ ದಿನ ಬಂತ? ಬೆಲೆಗಳೆಲ್ಲ ಇಳಿದುವ? ಪೆಟ್ರೋಲ್ ಬೆಲೆ ಇಳೀತಾ? ಡೀಸೆಲ್ ಬೆಲೆ ಇಳೀತಾ? ಗ್ಯಾಸ್ ಬೆಲೆ ಇಳೀತಾ? ಗೊಬ್ಬರದ ಬೆಲೆ ಇಳೀತಾ? ಅಡಿಗೆ ಎಣ್ಣೆ ಬೆಲೆ ಇಳೀತಾ? ಅಕ್ಕಿ ಬೆಲೆ ಇಳೀತಾ? ಗೋಧಿ ಬೆಲೆ ಇಳೀತಾ? ಜೋಳದ ಬೆಲೆ ಇಳೀತಾ? ರಾಗಿ ಬೆಲೆ ಇಳೀತಾ? ಕಬ್ಬಿನ ಬೆಲೆ ಇಳೀತಾ? ಯಾವುದು ಕೂಡ ಇಳಿಲಿಲ್ಲ. ಮತ್ತೆ ನೀವು ಹೇಳಿದಂತ ಮಾತು ಯಾಕೆ ನಡೆಸಲಿಕ್ಕಾಗ್ಲಿಲ್ಲ ನರೇಂದ್ರ ಮೋದಿಜಿ? ಆಮೇಲೆ ಇನ್ನೂ ಒಂದು ಹೇಳಿದ್ರು, ಏನಪ್ಪಾ ಅಂತಂದ್ರೆ, ನಮ್ಮ ರೂಪಾಯಿ ಮೌಲ್ಯ ಬಹಳ ಕಡಿಮೆ ಆಗ್ಬಿಟ್ಟದೆ, ಡಾಲರ್ ಬೆಲೆ ಹೆಚ್ಚಾಗ್ಬಿಟ್ಟದೆ, ಅದಕ್ಕೋಸ್ಕರ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.